ಎಲ್ರಿಗೂ. ನಾವಿವಾಗ ದೇವಸ್ಥಾನ ಟೆಂಪಲ್ ರನ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು ಪರ್ಪಲ್ ಸ್ಯಾರಿ ಹಾಕಿದ್ದೀನಿ, ಇದು ಇವ್ರದ್ದು ಔಟ್ಫಿಟ್ಟು. ಮನೆಯಿಂದ ಹೊರಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ನನಗೆ ರನ್ನಿಂಗಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ನಾನು ಒನ್ ಸೈಡ್ ಕೂತಿದ್ದೀನಿ. ಸೊ ಇವಾಗ ಎಲ್ಲೂರು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಇಲ್ಲೇ ಮುದ್ರಂಗಡಿ. ಎಲ್ಲೂರು ವಿಶ್ವನಾಥ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಸೊ ಜಾಸ್ತಿ ದೂರ ಇಲ್ಲಿ ಒಂದೊಂದು 500 ಮೀಟರ್ ಇದೆ ಇವಾಗ ನಾವು. ಸೊ ಅಲ್ಲಿ ಹೋಗಿ ನಾವು ವೀಡಿಯೋ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾದ್ರೆ ನಾವು ಮಾಡ್ತೀವಿ. ಸೊ ಅಲ್ಲಿಂದ ನಾವು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ನಾವು ಹೋಗ್ತಾ ಇದ್ದೀವಿ. ಒಳಗಡೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಪರ್ಮಿಷನ್ ಇರಲ್ಲ. ಸೊ ಹೊರಗಡೆಯಿಂದ ವೀಡಿಯೋ ಮಾಡಿ ತೋರಿಸ್ತೀವಿ. ಇನ್ನೂ ಯಾರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇದು ದೇವಸ್ಥಾನದ ಹೊರಗಡೆ ಭಜನೆ ಆಗ್ತಿದೆ ಇಲ್ಲಿ. ಇಲ್ಲೊಂದು ಗುಡಿ ಇದೆ, ಇಲ್ಲಿ ಕೆರೆ. ಈ ಕೆರೆಯ ಬಗ್ಗೆ ಏನೋ ಒಂದು ವಿಶೇಷತೆ ಇದೆ. ಸೊ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇವ್ರು ಬಂದ ಮೇಲೆ ಇವ್ರು ಹೇಳ್ತಾರೆ. ಈ ಕೆರೆ ವಿಶೇಷತೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ, ಬಟ್ ನಾನು ಕೇಳಿದ್ದೀನಿ ಕಾಶಿಯಿಂದ ನೀರು ಬರೋದಂತೇಳಿ ಈ ಕೆರೆಗೆ. ಇಲ್ಲಿ ನಾಗದೇವರ ಗುಡಿ ಇದೆ, ಇವರು ಕೈ ಮುಗ್ಯಕ್ಕಂತ ಹೋಗಿದ್ದಾರೆ. ಇಲ್ಲಿ ನೋಡಿ ನಂದಿ. ದೇವಸ್ಥಾನದ ಮುಂದುಗಡೆ ಆಂಜನೇಯ ಸನ್ನಿಧಿ ಕೂಡ ಇದೆ, ಅಲ್ಲಿ ಕೂಡ ನೋಡ್ಬೋದು. ಕೆರೆ ಇದೆ, ಅದು ಬಂದ್ಬಿಟ್ಟು ಗುಡಿ ದೇವರದು. ಎಲ್ಲೂರಿಂದ ದರ್ಶನ ಮುಗಿಸಿ ನಾವಿವಾಗ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಉಚ್ಚಿಲ ದೇವಸ್ಥಾನ ನಾವು ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ನೀವು ಗೋಪುರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ದೇವಸ್ಥಾನ ಕೂಡ ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಂಡ್ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಇದು. ಪಾರ್ಕಿಂಗೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಸಿಗುವ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ಮನಸ್ಸಿಗೊಂಥರ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಆ್ಯಂಡ್ ಒಂಥರ ವೈಬೇ ಬೇರೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದ ಹಾಗೆ ಲೆಫ್ಟ್ ಸೈಡಲ್ಲಿ ನಮಗೆ ಸೇವಾ ಕೌಂಟರ್ ಸಿಗುತ್ತೆ. ಅಲ್ಲಿ ಪೂಜೆ ಏನಾದರೂ ಮಾಡಿಸೋದಂತಿದ್ರೆ ರಶೀದಿ ತಗೊಂಡು ಒಳಗಡೆ ಹೋದರೆ ಆಯಿತು. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಸೊ ಆದಷ್ಟು ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೋಡಿ ಆನೆ ಮೇಲೊಂದು ಮಾವತ ಅಂಬಾರಿ ಮೇಲೆ ಸವಾರಿ ಮಾಡ್ತಾ ಇದೆ. ರಿಯಲಿಸ್ಟಿಕ್ ಅಲ್ಲ, ಬಟ್ ರಿಯಲಿಸ್ಟಿಕ್ ಥರನೇ ಕಾಣಿಸುತ್ತೆ. ಕ್ಲಿಯರಾಗಿ ಕಾಣಲಿಕ್ಕಿಲ್ಲ ದೇವರ ಫೋಟೋ, ವೀಡಿಯೋ ಮಾಡೋಕ್ಕಿಲ್ಲ. ಟೆಂಪಲ್ ಎಲ್ಲ ಹೋಗಿ ಬಂದ್ವಿ, ಫುಲ್ ಸುಸ್ತಾಯಿತು. ಈ ಬಿಸಿಲಿಗೆ ಹೊರಗಡೆ ಹೋಗೋದಲ್ಲ, ಫುಲ್ ಟಯರ್ಡ್ ಆಗ್ತಿದೆ. ಆಲ್ರೆಡಿ ನಂಗೆ ಕೂಡ್ತಿಲ್ಲ, ಏನು ಕೂಡ ಕಾಲೆಲ್ಲ ಫುಲ್ ಎಳಿತಾ ಇದೆ. ಇವಾಗ ಹೋಗಬೇಕಾದ್ರೆ ಎಲ್ಲಾದರೂ ಜ್ಯೂಸ್ ಕುಡಿದ್ಕೊಂಡು ಹೋಗಬೇಕು. ಸೊ ಅದಾದ ನಂತರ ಮತ್ತೆ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಬ್ರಹ್ಮಾವರ ಹೋಗಬೇಕು. ಇವರ ತಂಗಿ ಬರ್ತಿದ್ದಾರೆ. ಸೊ ಹೋಗಬೇಕಾದ್ರೆ ಬಸ್ಸಲ್ಲೇ ಹೋಗೋದು, ಬಿಕಾಸ್ ಆಫ್ ಈ ಟೂ ವೀಲರಲ್ಲಿ ಬಿಸಿಲಿಗೆ ಆಗಲ್ಲ. ಬರಬೇಕಾದ್ರೆ ಅವ್ರ ಜೊತೆ ಕಾರಲ್ಲಿ ಬರ್ತೀವಿ, ಬಿಕಾಸ್ ಅವರು ಮನೆಗೆ ಬರ್ತಿದ್ದಾರೆ. ಸೊ ಎಂಜಾಯ್ ಮಾಡೋಣ ಅಂತ ಹೇಳಿ ಬ್ರಹ್ಮಾವರದಲ್ಲಿ ಸಿಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಹೋಗಬೇಕು, ಇಲ್ಲಿಂದ ಹೊರಡ್ತಿದ್ದೀವಿ ಇವಾಗ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿಲ್ಲ, ಇನ್ನು ಯಾರೆಲ್ಲ ನಮ್ಮ ವಿಡಿಯೋ ನೋಡಿಲ್ಲ, ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಕಂಟಿನ್ಯೂಸ್ ಆಗಿ. ಸೊ ವಿಡಿಯೋಸ್ ನೋಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವಿಲ್ಲಿ ಟೆಂಪಲ್ ಹತ್ರ ಒಂದು ಮಹಾಲಕ್ಷ್ಮಿ ಭವನ ಅಂತ ಹೇಳಿ ರೆಸ್ಟೋರೆಂಟ್ ಇದೆ, ಅಲ್ಲಿ ನಾವು ಚಹಾ ಕುಡಿಯೋಕ್ಕೆ ಬರ್ತೀವಿ. ಚಹಾ ಅಲ್ಲ, ಜ್ಯೂಸ್ ಕೋಲ್ಡ್ ಜ್ಯೂಸ್ ಕುಡಿಯೋಕ್ಕೆ ಬರ್ತೀವಿ. ಈ ಬಿಸಿಲಿಗೆ ಚಹಾ ಇಲ್ಲ, ಇನ್ನು ಜ್ಯೂಸ್. ಒಳಗಡೆನೂ ಸೀಟಿಂಗ್ ಇದೆ, ಇಲ್ಲೇನೋ ಇದೆ. ನಾವಿಲ್ಲಿ ಕೂತಿದ್ವಿ. ನಮ್ಮದು ತಿಂಡಿ ಬಂತು ಗೋಳಿ ಬಜೆ ಆ್ಯಂಡ್ ಶೀರಾ ತಗೊಂಡ್ವಿ.
ಇದು ನೋಡಿ ಹೈವೇ, ಅಲ್ಲಿ ಹೋದರೆ ದೇವಸ್ಥಾನ, ಇದು ಬಂದುಬಿಟ್ಟು ಹೋಟೆಲ್. ಟೆಂಪಲ್ ರನ್ ಎಲ್ಲ ಮುಗಿಸಿ ಸೀದಾ ಬ್ರಹ್ಮಾವರ ಹೊರಟ್ವಿ ನಾವು. ಟೈಮ್ ಇರಲಿಲ್ಲ, ಸೊ ತಂಗಿ ಎಲ್ಲ ಸಿಕ್ಕಿದ್ರು ನಮಗೆ. ಅವ್ರ ಜೊತೆ ಇವಾಗ ಶೋರೂಮ್ ಹೋಗ್ತಾ ಇದ್ದೀವಿ. ಇವಳನ್ನು ನೋಡಿಲಿ, ಕನ್ನಡಕ್ಕೆಲ್ಲ ಹಾಕ್ಕೊಂಡು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಇಲ್ಲೆಲ್ಲ ಆಯಿತು ಪ್ರೊಸೀಜರ್, ಇವಾಗ ಮನೆಗೆ ಹೊರಟ್ವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.